ಇಷ್ಟು ದೊಡ್ಡ ದೇವರು ನಿನ್ನ ಜೊತೆಗೆ ಇದ್ದಾಗ ನಾನು ಯಾರು? ಅವನು ನಿನ್ನ ಶತ್ರುಗಳನ್ನು ಸೋಲಿಸುತ್ತಾನೆ. ಆದರೆ ನೀನು ಅಹಂಕಾರ ಮಾಡಿದ್ದರೆ ದೇವರು ನಿನ್ನನ್ನು ಬಿಟ್ಟು ಬಿಡುತ್ತಾನೆ. ನನಗೆ ದೇವರ ಮಹತ್ವವೆಂದರೆ ನನ್ನ ಮಕ್ಕಳು ಈ ಮನೆಗೆ ಬಂದಿದ್ದಾರೆ ಎಂಬುದೇ. ನೀನು ಎಚ್ಚರಿಕೆಯಿಂದ ಇರದೆ ಅಹಂಕಾರ ಮಾಡಿದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಿ. ದೇವರ ಮುಂದೆ ನಿನ್ನ ಅಹಂಕಾರ ಮತ್ತು ಗರ್ವಕ್ಕೆ ಯಾವುದೇ ಮೌಲ್ಯವಿಲ್ಲ. ಯಾವಾಗಲೂ ಜನರೊಡನೆ ಅಥವಾ ದೇವರೊಡನೆ ಮಾತನಾಡುವಾಗ ಸದಾ ವಿನಮ್ರವಾಗಿರು. ಇದು ಅತ್ಯಂತ ದೊಡ್ಡ ನೀತಿ. ನೋಡು, ತೋಟದಲ್ಲಿ ಏನೂ ಆಗಬಹುದು. ನೀರು ಹರಿದು ಹೋಗುತ್ತದೆ, ಮಣ್ಣು ನಮ್ಮ ಬಳಿ ಉಳಿಯುತ್ತದೆ. ನಾವು ವಿನಮ್ರತೆ, ತ್ರತೆ ಮತ್ತು ಆಜ್ಞಾಪಾಲನೆ ತೋರಿಸಿದರೆ ದೇವರು ನಮ್ಮನ್ನು ಬಿಟ್ಟು ಬಿಡುತ್ತಾನೆಯಾ? ಅಹಂಕಾರದಿಂದ ತುಂಬಿದ ಮಾತುಗಳು, ಗರ್ವದಿಂದ ತುಂಬಿದ ಆಲೋಚನೆಗಳು, ಇವುಗಳಲ್ಲಿ ಯಾವುದೂ ದೇವರ ಸನ್ನಿಧಿಯಲ್ಲಿ ಪ್ರಯೋಜನವಾಗುವುದಿಲ್ಲ. ಇಸ್ರಾಯೇಲರಿಗೆ ಉದ್ದೇಶಿಸಿ ಮಾತನಾಡಿದಾಗ ಅವರನ್ನು ಮೂರ್ಖ ಜನಾಂಗ ಎಂದು ಕರೆಯಲಾಯಿತು. ಮೂರ್ಖ ಜನಾಂಗ ಎಂದು ಕರೆಯಲ್ಪಟ್ಟರು. ಸಿಯೋನ್ನ ಹೆಣ್ಣು ಮಕ್ಕಳು ಹೇಗೆ ವರ್ತಿಸುತ್ತಾರೆ? ಅವರು ತಮ್ಮ ಕುತ್ತಿಗೆಯನ್ನು ಅಲುವಿಸುತ್ತಾ ನಡೆಯುತ್ತಾರೆಯೇ? ಕುತ್ತಿಗೆ ಅಲುವಿಸುವುದು ಎಂದರೆ ಗರ್ವದ ಸಂಕೇತ. ಅವರು ನಡೆಯುವ ರೀತಿಯಿಂದಲೂ ತೋಡಿಕೆಯನ್ನು ಮಾಡುತ್ತಾರೆ. ಯೆಶಾಯ 3 ಓದಿ. ಗರ್ವಿಗಳೊಂದಿಗೆ ದೇವರು ಹೇಗೆ ವರ್ತಿಸುತ್ತಾರೆ ಎಂಬುದು ತುಂಬ ಅದ್ಭುತವಾಗಿದೆ. ಪ್ರಾರ್ಥನೆಯ ದೇಹಭಾಷೆ ಹೇಗಿರಬೇಕು? ನಿಂತುಕೊಂಡು ಗರ್ವದಿಂದ, ಹೇ ದೇವರೇ, ನನಗೆ ಇದು ಬೇಕು, ನನಗೆ ಅದು ಬೇಕು ಎಂದು ಆದೇಶಿಸುವ ಶೈಲಿಯಲ್ಲಿ. ನೀವು ಪ್ರಾರ್ಥನೆಯನ್ನು ಕೂಡ ಇತರ ಎಲ್ಲವನ್ನೂ ಮಾಡುವಂತೆ ಮಾಡುತ್ತೀರಾ? ನಾವು ತಕ್ಷಣವೇ ಮೊಣಕಾಲು ಬಗ್ಗಿದರೆ ಅದರ ಅರ್ಥವೇನು? ಅದರರ್ಥ ನಾನು ವಿನಮ್ರ ಮನಸ್ಸಿನಿಂದ ನಿನ್ನನ್ನು ಕರೆಯುತ್ತಿದ್ದೇನೆ. ಇದು ನನ್ನ ಕೆಲಸವಲ್ಲ. ನಾನು ನನ್ನ ಗರ್ವವನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಇತರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಹೇ ಪ್ರಭು, ನಾನು ನನ್ನ ಕಾಲಿನಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ನಾನು ನಿಮ್ಮ ಮುಂದೆ ಮೊಣಕಾಲು ಬಗ್ಗಲೇಬೇಕಾಗುತ್ತದೆ. ಇದು ದೇಹಭಾಷೆ.